ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಸ್ಟಡಿ ಸರ್ಕಲ್. ಇವತ್ತಿನ ವಿಡಿಯೋದಲ್ಲಿ ನಾವು NEP ಕುರಿತು ಒಂದು 30 MCQsನ ನೋಡೋಣ. ನೀವೇನಾದರೂ ಯಾವುದಾದ್ರೂ ಶಿಕ್ಷಕ ಅರ್ಹತಾ ಪರೀಕ್ಷೆ ಬರೀತಾ ಇದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಇತ್ತೀಚಿನ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶಿಕ್ಷಕ ಅರ್ಹತಾ ಪರೀಕ್ಷೆಯಲ್ಲಿ ಈ ಹೊಸ ಶಿಕ್ಷಣ ನೀತಿ ಕುರಿತು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ನ್ಯೂ ಪೆಡಗಾಜಿಕಲ್ ಆ್ಯಂಡ್ ಕರಿಕ್ಯುಲರ್ ಸ್ಟ್ರಕ್ಚರ್ ಅಕಾರ್ಡಿಂಗ್ ಟು NEP 2020? ಹಳೆ ಶಿಕ್ಷಣ ನೀತಿ ಪ್ರಕಾರ ಇದು 10+2 ಆಗಿತ್ತು. 10 ಇಯರ್ಸ್ ಆಫ್ ಸ್ಕೂಲ್ ಎಜುಕೇಷನ್ ಮತ್ತು 2 ಕಾಲೇಜ್ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್. ಇದನ್ನು ಈಗ 5+3+3+4 ಮಾಡಿದ್ದಾರೆ. 5 ಇಯರ್ಸ್ ಆಫ್ ಫೌಂಡೇಶನಲ್ ಎಜುಕೇಷನ್. ಇದರಲ್ಲಿ 5 ಇಯರ್ಸಲ್ಲಿ ಮತ್ತೆ 2 ಗ್ರೂಪ್ಸ್ ಇರುತ್ತೆ, 3 ಇಯರ್ಸ್ ಮತ್ತು 2 ಇಯರ್ಸ್. 3 ಇಯರ್ಸ್ ಮೊದಲಿಗೆ 3 ಇಯರ್ಸಲ್ಲಿ ಅಂಗನವಾಡಿ, ಬಾಲವಾಟಿಕ ಮತ್ತು UKG LKG ಇನ್ಕ್ಲೂಡ್ ಆಗಿರುತ್ತೆ. ಮತ್ತು 2 ಇಯರ್ಸ್ ಆಫ್ ಸ್ಕೂಲ್ ಎಜುಕೇಷನ್, ಕ್ಲಾಸ್ 1 ಮತ್ತು 2. ಇಲ್ಲಿ ಮಗುದು ಏಜ್ ಬಂದುಬಿಟ್ಟು 6 to 8 ಇಯರ್ಸ್ ಆಗಿರುತ್ತೆ. ಈ ಟುಗೆದರ್ 5 ವರ್ಷನ ನಾವು ಫೌಂಡೇಶನಲ್ ಸ್ಟೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಮತ್ತು 3 ಇಯರ್ಸ್, ಕ್ಲಾಸ್ 3ರಿಂದ 5ವರೆಗೆ. ಇಲ್ಲಿ ಮಗುದು ಏಜು 8 to 11 ಆಗಿರುತ್ತೆ. ಇದನ್ನು ಪ್ರಿಪರೇಟರಿ ಸ್ಟೇಜ್ ಅಂತಾರೆ. ಮತ್ತು ಇನ್ನೊಂದು 3 ವರ್ಷ, ಕ್ಲಾಸ್ 6 to 8. ಇಲ್ಲಿ ಏಜ್ ಬಂದುಬಿಟ್ಟು 11 ವರ್ಷದಿಂದ 14 ಆಗಿರುತ್ತೆ. ಇದನ್ನು ಮಿಡಲ್ ಸ್ಟೇಜ್ ಅಂತಾರೆ. ಮತ್ತು ಕೊನೆಗೆ 4 ಇಯರ್ಸ್, ಕ್ಲಾಸ್ 9 to 12. ಇಲ್ಲಿ ಏಜ್ 14ರಿಂದ 18 ಆಗಿರುತ್ತೆ. ಇದನ್ನು ಸೆಕೆಂಡರಿ ಸ್ಟೇಜ್ ಅಂತ ಕರೀತಾರೆ. ಸೊ ಒಟ್ಟಿಗೆ ಇಲ್ಲಿ 4 ಸ್ಟೇಜಸ್ ಇರುತ್ತೆ. ಸ್ಟೇಜಸ್ ಮತ್ತು ಇದರಲ್ಲಿ ಬರೋ ಮಗುವಿನ ಏಜ್ ಮತ್ತು ಈ ಸ್ಟೇಜಸ್ನ ಏನಂತ ಕರೀತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೊಳ್ಳಿ. ಎರಡನೇ ಕ್ವಶನ್ ಬಂದುಬಿಟ್ಟು, ಇನ್ ದ 5+3+3+4 ಸ್ಟ್ರಕ್ಚರ್ ವಾಟ್ ಏಜ್ ಗ್ರೂಪ್ ಡಸ್ ದ ಪ್ರಿಪರೇಟರಿ ಸ್ಟೇಜ್ ಕವರ್ಸ್? ಈಗ ತಾನೇ ನಾವು ನೋಡಿದ್ವಿ. ಇಲ್ಲಿ ಬಂದುಬಿಟ್ಟು ಉತ್ತರ ಆಪ್ಷನ್ ಬಿ, 8 to 11 ಇಯರ್ಸ್. ನೋಡಿ, ಇಲ್ಲಿ 8ರಿಂದ 11 ವರ್ಷದಲ್ಲಿ ಮಗು 3ನೇ ತರಗತಿಯಿಂದ 5ನೇ ತರಗತಿಯಲ್ಲಿ ಓದ್ತಿರುತ್ತೆ. ಇದನ್ನು ನಾವು ಪ್ರಿಪರೇಟರಿ ಸ್ಟೇಜ್ ಅಂತ ಕರಿತೀವಿ. ಹಾಗಾಗಿ ಎರಡನೇ ಪ್ರಶ್ನೆಯ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಏಜ್ 8 to 11 ಇಯರ್ಸ್. ಮೂರನೇ ಪ್ರಶ್ನೆ, ದ ಫೌಂಡೇಶನಲ್ ಸ್ಟೇಜ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಇಯರ್ಸ್ ಆಫ್ ಸ್ಕೂಲಿಂಗ್? ಫೌಂಡೇಶನಲ್ ಸ್ಟೇಜ್ ನಾವು ಆಗಲೇ ನೋಡಿದ್ವಿ. ಇದರ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ, 3 ಇಯರ್ಸ್ ಆಫ್ ಅಂಗನವಾಡಿ ಪ್ಲಸ್ 2 ಇಯರ್ಸ್ ಆಫ್ ಕ್ಲಾಸ್ 1 ಮತ್ತು 2. ನಾಲ್ಕನೇ ಪ್ರಶ್ನೆ, ಆಸ್ ಪರ್ NEP 2020, the gross enrollment ratio GER in higher education is to be raised to 50% by which year? ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, 2035. 2035 ಒಳಗಡೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ಅಡ್ಮಿಷನ್ ಏನು ಮಾಡಿಸ್ತಾರೆ ಹೈಯರ್ ಎಜುಕೇಷನ್, ಅದು 50%ವರೆಗೆ ರೀಚ್ ಆಗಬೇಕು ಅನ್ನೋ ಗೋಲ್ನ ಅವರು 2035ವರೆಗೆ ಇಟ್ಕೊಂಡಿದ್ದಾರೆ. ಐದನೇ ಪ್ರಶ್ನೆ, ವಿಚ್ ಬಾಡಿ ವಿಲ್ ಬಿ ಸೆಟ್ ಅಪ್ ಆ್ಯಸ್ ಅ ಸಿಂಗಲ್ ಅಂಬ್ರೆಲಾ ಬಾಡಿ ಫಾರ್ ದ ಎಂಟೈರ್ ಹೈಯರ್ ಎಜುಕೇಷನ್ ಎಕ್ಸ್ಕ್ಲೂಡಿಂಗ್ ಮೆಡಿಕಲ್ ಆ್ಯಂಡ್ ಲೀಗಲ್ ಎಜುಕೇಷನ್? ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ, HECI, ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ. ಇದರಲ್ಲಿ ಮೆಡಿಕಲ್ ಎಜುಕೇಷನ್ ಆಗಿರ್ಬೋದು ಮತ್ತು ಲೀಗಲ್ ಎಜುಕೇಷನ್ ಇನ್ಕ್ಲೂಡ್ ಆಗಿರಲ್ಲ. ಈ ಎರಡನ್ನ ಬಿಟ್ಟು ಮಿಕ್ಕಿದೆಲ್ಲನ ಈ ಬಾಡಿ ನೋಡ್ಕೊಳ್ಳುತ್ತೆ. ಆರನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ABC ಆಸ್ ಪರ್ NEP 2020? ಇದ್ರ ಉತ್ತರ ಆಪ್ಷನ್ ಎ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್. ಈ ಹೊಸ ಶಿಕ್ಷಣ ನೀತಿ ಪ್ರಕಾರ ಯಾವುದೇ ವಿದ್ಯಾರ್ಥಿ ಯಾವುದೇ ಕಾರಣಾಂತರಗಳಿಂದ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿದರೆ ಅವನು ಅದನ್ನು ಅಲ್ಲಿಂದನೇ ಕಂಟಿನ್ಯೂಯೇಷನ್ ಮಾಡ್ಬೋದು. ಸಪೋಸ್ 2 ವರ್ಷ ಡಿಗ್ರಿ ಓದ್ಬಿಟ್ಟು ಡಿಸ್ಕಂಟಿನ್ಯೂ ಆಗಿ ಅವನು ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡ್ರೆ ಅವನು ಅದನ್ನು ಮಾಡ್ಬೋದು. 2 ವರ್ಷ ಏನು ಓದಿರ್ತಾನೆ ಅದನ್ನು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟಲ್ಲಿ ಸೇವ್ ಆಗಿರುತ್ತೆ. ಅಲ್ಲಿಂದ ಅವನು ಮತ್ತೆ 3ನೇ ವರ್ಷದಿಂದ ಕಂಟಿನ್ಯೂ ಮಾಡ್ಬೋದು. ಇದು ಹಳೆ ಶಿಕ್ಷಣ ನೀತಿಯಲ್ಲಿ ಈ ಅವಕಾಶ ಇರಲಿಲ್ಲ. ಆದರೆ ಇವಾಗ ಹೊಸ ಶಿಕ್ಷಣ ನೀತಿ ಈ ಅವಕಾಶನ ಕಲ್ಪಿಸಿಕೊಡ್ತಾ ಇದೆ. ಸೊ ಇದನ್ನೇ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತಾರೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಬೈ 2030 ದ ಮಿನಿಮಮ್ ಡಿಗ್ರಿ ಕ್ವಾಲಿಫಿಕೇಷನ್ ಫಾರ್ ಟೀಚಿಂಗ್ ವಿಲ್ ಬಿ? ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, 4 ಇಯರ್ಸ್ ಇಂಟಿಗ್ರೇಟೆಡ್ BEd. ಹಳೆ ಶಿಕ್ಷಣ ನೀತಿಯಲ್ಲಿ ನಾವು ಮುಂಚೆ 3 ವರ್ಷ ಡಿಗ್ರಿ ಮಾಡಿಬಿಟ್ಟು ಆಮೇಲೆ 2 ವರ್ಷ BEd ಮಾಡೋದಿತ್ತು. ಆದರೆ ಇವಾಗ ಅದನ್ನು ಮಾಡಿಫೈ ಮಾಡಿಬಿಟ್ಟು 4 ಇಯರ್ಸ್ ಇಂಟಿಗ್ರೇಟೆಡ್ ಡಿಗ್ರಿನ ಮಾಡಿದ್ದಾರೆ. ಅಂದರೆ ಇದರಲ್ಲಿ ನಮ್ಮದು ಡಿಗ್ರಿನೂ ಕಂಪ್ಲೀಟ್ ಆಗುತ್ತೆ ಮತ್ತು BEdೂ ಕಂಪ್ಲೀಟ್ ಆಗುತ್ತೆ. ಸೊ ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, 4 ಇಯರ್ಸ್ ಇಂಟಿಗ್ರೇಟೆಡ್ BEd. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ,
NEP 2020 emphasizes the use of mother tongue or local language as the medium of instruction at least up to which grade? ಇದು ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ. 5th ಗ್ರೇಡ್ 5ನೇ ಕ್ಲಾಸ್ವರೆಗೆ ಮಕ್ಕಳಿಗೆ ಕಂಪಲ್ಸರಿಯಾಗಿ ಮದರ್ ಟಂಗ್ ಇಲ್ಲ ಲೋಕಲ್ ಲ್ಯಾಂಗ್ವೇಜಲ್ಲಿ ಶಿಕ್ಷಣ ಕೊಡಬೇಕಾಗುತ್ತೆ. ಆಪ್ಷನಲ್ಲಿ ಬೇಕಂದರೆ 8ನೇ ಕ್ಲಾಸ್ವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು. 9ನೇ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ನ್ಯೂ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ ಪ್ರಪೋಸ್ಡ್? ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಪರಕ್. ಇದ್ರ ಫುಲ್ ಫಾರ್ಮ್ನ ನಾವು ಮುಂದಿನ ಪ್ರಶ್ನೆಯಲ್ಲಿ ನೋಡೋಣ, ಪರಕ್ ಅಂದರೆ ಏನಂತ. 10ನೇ ಪ್ರಶ್ನೆ, ವೊಕೇಶ್ನಲ್ ಎಜುಕೇಷನ್ ವಿಲ್ ಸ್ಟಾರ್ಟ್ ಫ್ರಮ್ ವಿಚ್ ಗ್ರೇಡ್ ಇನ್ಕ್ಲೂಡಿಂಗ್ ಇಂಟರ್ನ್ಶಿಪ್? ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಗ್ರೇಡ್ 6. 6ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೆ ಮಕ್ಕಳಿಗೆ ವೊಕೇಶ್ನಲ್ ಎಜುಕೇಷನ್ ಕಲಿಸ್ಬೇಕು ಅಂತ NEP ಹೇಳುತ್ತೆ. ಲೈಕ್ ಮಗುಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕಾರ್ಪೆಂಟರ್ ವರ್ಕ್ ಆಗಿರ್ಬೋದು, ಇಲ್ಲ ಕಂಪ್ಯೂಟರ್ ಆಗಿರ್ಬೋದು, ಮ್ಯೂಸಿಕ್, ಈ ರೀತಿ ವೊಕೇಶ್ನಲ್ ಎಜುಕೇಷನ್ನ 6ನೇ ಕ್ಲಾಸಿಂದ ಇಂಟ್ರಡ್ಯೂಸ್ ಮಾಡಬೇಕಂತ ಈ NEP 2020 ಹೇಳುತ್ತೆ. 11ನೇ ಪ್ರಶ್ನೆ, ದ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ MHRD ಹ್ಯಾಸ್ ಬೀನ್ ರೀನೇಮ್ಡ್ ಟು? ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ವಾಟ್ ಡಸ್ ದ ಅಕ್ರನಮ್ ಪರಕ್ ಸ್ಟ್ಯಾಂಡ್ಸ್ ಫಾರ್? ಇದರ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. 13ನೇ ಪ್ರಶ್ನೆ, ಅಕಾರ್ಡಿಂಗ್ ಟು NEP 2020 ದ ಪ್ರೋಗ್ರೆಸ್ ಕಾರ್ಡ್ ಆಫ್ ಅ ಸ್ಟೂಡೆಂಟ್ಸ್ ವಿಲ್ ಬಿ ಅ? ಇದ್ರ ಉತ್ತರ ಆಪ್ಷನ್ ಎ, 360 ಡಿಗ್ರಿ ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್. 14ನೇ ಪ್ರಶ್ನೆ, in the holistic progress card students will be evaluated by option A teachers only, option B self, peers and teachers, option C parents and teachers, option D external examiners only. ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಸೆಲ್ಫ್, ಪಿಯರ್ಸ್ ಆ್ಯಂಡ್ ಟೀಚರ್ಸ್. 15ನೇ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಏಮ್ ಆಫ್ ಅಸೆಸ್ಮೆಂಟ್ ಇನ್ NEP 2020? ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಟು ಸಪೋರ್ಟ್ ದ ಸ್ಟೂಡೆಂಟ್ಸ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. 16ನೇ ಪ್ರಶ್ನೆ, ಅಟ್ ವಿಚ್ ಗ್ರೇಡ್ ವಿಲ್ ಬೋರ್ಡ್ ಎಕ್ಸಾಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ ಬಿ ಕಂಡಕ್ಟೆಡ್ ಇನ್ ದ ನ್ಯೂ ಸಿಸ್ಟಮ್? ಇದ್ರ ಉತ್ತರ ಆಪ್ಷನ್ ಬಿ, ಗ್ರೇಡ್ 10 ಮತ್ತು 12ಅಲ್ಲಿ. ಇಲ್ಲಿ ವೈಲ್ ಸ್ಕೂಲ್ ಎಕ್ಸಾಮ್ಸ್ ಹ್ಯಾಪನ್ ಅಟ್ 3, 5 ಆ್ಯಂಡ್ 8, ದ ಬೋರ್ಡ್ ಎಕ್ಸಾಮ್ಸ್ ಆರ್ ರಿಟೇನ್ಡ್ ಫಾರ್ 10th ಆ್ಯಂಡ್ 12th ಥ್ರೂ ರೀಡಿಸೈನ್ಡ್. ಅಂದರೆ ಇಲ್ಲಿ 3ನೇ ಕ್ಲಾಸ್ ಮತ್ತು 5ನೇ ಕ್ಲಾಸಲ್ಲೂ ಸಹ ನಾವು ಬೋರ್ಡ್ ಎಕ್ಸಾಮ್ ಮಾದರಿಯ ಎಕ್ಸಾಮ್ನ ಸ್ಕೂಲಲ್ಲೇ ಕಂಡಕ್ಟ್ ಮಾಡಬೇಕಂತ ಹೇಳ್ತಾರೆ. 17ನೇ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ಸ್ಪೆಷಲ್ ಫಂಡ್ ಕ್ರಿಯೇಟೆಡ್ ಫಾರ್ ಎಡ್ಯುಕೇಟಿಂಗ್ ಗರ್ಲ್ಸ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಸ್ಟೂಡೆಂಟ್ಸ್? ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, ಜೆಂಡರ್ ಇನ್ಕ್ಲೂಷನ್ ಫಂಡ್, GIF. 18ನೇ ಪ್ರಶ್ನೆ, NEP 2020 proposes to set up SEZs for educationally disadvantaged group. What does SEZ stands for here? ಇದ್ರ ಉತ್ತರ ಆಪ್ಷನ್ ಬಿ, ಸೋಷಲಿ ಆ್ಯಂಡ್ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ಡ್ ಗ್ರೂಪ್ಸ್. 19ನೇ ಪ್ರಶ್ನೆ, ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಅಡಲ್ಟ್ ಎಜುಕೇಷನ್ ವಿಲ್ ಬಿ ಡೆವಲಪ್ಡ್ ಬೈ ವಿಚ್ ಬಾಡಿ? ಇದ್ರ ಉತ್ತರ ಆಪ್ಷನ್ ಬಿ, NCERT. 20ನೇ ಪ್ರಶ್ನೆ, ವಾಟ್ ಈಸ್ ದ ಟಾರ್ಗೆಟ್ ಫಾರ್ ಅಚೀವಿಂಗ್ 100% ಯೂತ್ ಆ್ಯಂಡ್ ಅಡಲ್ಟ್ ಲಿಟ್ರಸಿ ಇನ್ ಇಂಡಿಯಾ? ಇದ್ರ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ, 2030. 21ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ NPST ಇನ್ ದ ಕಾಂಟೆಕ್ಸ್ಟ್ ಆಫ್ NEP 2020? ಇದ್ರ ಉತ್ತರ ಆಪ್ಷನ್ ಬಿ, ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್. 22ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪಾಲಿಸಿ ಟೀಚರ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ಅಟ್ ಲೀಸ್ಟ್ ಹೌ ಮೆನಿ ಅವರ್ಸ್ ಆಫ್ ಕಂಟಿನ್ಯೂಯಸ್ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ CPD ಪರ್ ಇಯರ್? ಇದ್ರ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, 50 hours. 23ನೇ ಪ್ರಶ್ನೆ, ವಿಚ್ ಬಾಡಿ ವಿಲ್ ಡೆವಲಪ್ ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ ಎಜುಕೇಷನ್ NCFTE 2020? ಇದ್ರ ಉತ್ತರ ಆಪ್ಷನ್ ಬಿ, NCTE ಇನ್ ಕನ್ಸಲ್ಟೇಷನ್ ವಿತ್ NCERT. 24ನೇ ಪ್ರಶ್ನೆ, ವಿಚ್ ಎಂಟಿಟಿ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಟು ಸೀಡ್, ಗ್ರೋ ಆ್ಯಂಡ್ ಫೆಸಿಲಿಟೇಟ್ ರಿಸರ್ಚ್ ಅಕ್ರಾಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ?
ಇದ್ರ ಉತ್ತರ ಆಪ್ಷನ್ ಬಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ NRF. ಮುಂದಿನ ಪ್ರಶ್ನೆ 25. NEP 2020 aims to allow top ranked Indian universities to set up campuses abroad and top 100 foreign universities to operate in India. This process is called. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಇಂಟರ್ನ್ಯಾಷನಲೈಸೇಷನ್ ಆಫ್ ಎಜುಕೇಷನ್. 26ನೇ ಪ್ರಶ್ನೆ ವಾಟ್ ಈಸ್ ದ proposed structure for a master's degree for students who have completed a 4 years undergraduate program with research. 26ನೇ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 1 year. 27ನೇ ಪ್ರಶ್ನೆ ವಾಟ್ ಈಸ್ ದ ನೇಮ್ ಆಫ್ ದ ಆಟೋನಮಸ್ ಬಾಡಿ ಕ್ರಿಯೇಟೆಡ್ ಟು ಪ್ರೊವೈಡ್ ಅ ಪ್ಲಾಟ್ಫಾರ್ಮ್ ಫಾರ್ ದ ಫ್ರೀ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆನ್ ದ ಯೂಸಸ್ ಆಫ್ ಟೆಕ್ನಾಲಜಿ ಟು ಎನ್ಹ್ಯಾನ್ಸ್ ಲರ್ನಿಂಗ್. 27ನೇ ಪ್ರಶ್ನೆಯ ಉತ್ತರ NETF ನ್ಯಾಷನಲ್ ಎಜುಕೇಷನಲ್ ಟೆಕ್ನಾಲಜಿ ಫೋರಮ್. 28ನೇ ಪ್ರಶ್ನೆ ಅಂಡರ್ NEP 2020 ವಿಚ್ ಪ್ಲ್ಯಾಟ್ಫಾರ್ಮ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ಟು ಪ್ರೊವೈಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಕೂಲ್ ಎಜುಕೇಷನ್. ಇದ್ರ ಉತ್ತರ ಆಪ್ಷನ್ ಬಿ ದೀಕ್ಷಾ. 30ನೇ ಪ್ರಶ್ನೆ ದ ಪಾಲಿಸಿ ರೆಕಮೆಂಡ್ಸ್ ದ ಕ್ರಿಯೇಷನ್ ಆಫ್ ವರ್ಚುವಲ್ ಲ್ಯಾಬ್ ಫಾರ್ ವಿಚ್ ಪರ್ಪಸ್. ಈ ಪ್ರಶ್ನೆಯ ಉತ್ತರ ರಿಮೋಟ್ ಆಕ್ಸೆಸ್ ಟು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಮೆಂಟ್ ಎಕ್ಸ್ಪೀರಿಯನ್ಸ್. 30ನೇ ಪ್ರಶ್ನೆ ವಿಚ್ ಡಿಗ್ರಿ ಪ್ರೋಗ್ರಾಮ್ ಹ್ಯಾಸ್ ಬಿನ್ ಡಿಸ್ಕಂಟಿನ್ಯೂಡ್ ಅಂಡರ್ NEP 2020. ಇದ್ರ ಉತ್ತರ ಆಪ್ಷನ್ ಎ MPhil. ಈಗ MPhil ಅನ್ನೋ ಯಾವುದೇ ಡಿಗ್ರಿ ಇರೋದಿಲ್ಲ, ಇದನ್ನು ಡಿಸ್ಕಂಟಿನ್ಯೂ ಮಾಡಲಾಗಿದೆ. 31ನೇ ಪ್ರಶ್ನೆ ವಾಟ್ ಈಸ್ ಸಾಂಸ್ಕ್ರಿತ್ ರೆಫರ್ಡ್ ಟು ಇನ್ ದ ಪಾಲಿಸಿ. ಇದ್ರ ಉತ್ತರ ಆಪ್ಷನ್ ಬಿ ಆ್ಯನ್ ಆಪ್ಷನಲ್ ಲ್ಯಾಂಗ್ವೇಜ್ ಅಟ್ ಆಲ್ ಲೆವೆಲ್ಸ್ ಆಫ್ ಸ್ಕೂಲ್ ಆ್ಯಂಡ್ ಹೈಯರ್ ಎಜುಕೇಷನ್. ಸಾಂಸ್ಕ್ರಿತ್ನ ಒಂದು ಆಪ್ಷನಲ್ ಲ್ಯಾಂಗ್ವೇಜ್ ಆಗಿ ಪ್ರೊವೈಡ್ ಮಾಡಲಾಗ್ತಾ ಇದೆ ಸ್ಕೂಲಲ್ಲೂ ಸಹ ಮತ್ತು ಹೈಯರ್ ಎಜುಕೇಷನಲ್ಲೂ. ಮಕ್ಕಳಿಗೆ ಬೇಕಾದರೆ ಇದನ್ನು ಆರಿಸ್ಕೊಂಡು ಅವರು ಓದ್ಕೋಬೋದು. ನಮ್ಮ ಇವತ್ತಿನ ಕೊನೆಯ ಪ್ರಶ್ನೆ 32ನೇ ಪ್ರಶ್ನೆ ದ 4 year integrated B.Ed will be a dual major degree including which 2 components. ಇದ್ರ ಉತ್ತರ ಆಪ್ಷನ್ ಬಿ ಎಜುಕೇಷನ್ ಆ್ಯಂಡ್ ಅ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಎಕ್ಸಾಂಪಲ್ ಹಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್. ಮುಂಚೆ ನಾವು ಸೈನ್ಸ್ ಜೊತೆಗೆ ಮ್ಯಾಥ್ಸೇ ತಗೋಬೇಕು ಕಾಂಬಿನೇಷನ್ ಅಂತ ಇತ್ತು ಹಳೆ ಶಿಕ್ಷಣ ನೀತಿಯಲ್ಲಿ. ಇದನ್ನು ಈಗ ಚೇಂಜ್ ಮಾಡಿಬಿಟ್ಟು ನಿಮಗೆ ಮ್ಯಾಥ್ಸ್ ಜೊತೆಗೆ ಹಿಸ್ಟ್ರಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇವೆರಡನ್ನೂ ನೀವು ಆಪ್ಷನ್ ಆಗಿ ತಗೊಂಡು ಓದ್ಕೋಬೋದು. ಈ ಒಂದು ಅವಕಾಶನ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.